ನಮಸ್ಕಾರ ಬೆಂಗಳೂರು. ಇವತ್ತು ಸಂಡೇ ಆದ್ರಿಂದ ಇವತ್ತು ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರಾಮನವಮಿ ಇರೋದ್ರಿಂದ ಇವತ್ತು ನಾನು 2 ದೇವಸ್ಥಾನಗಳಿಗೆ ಹೋಗ್ತೀನಿ. ಅದು ನಮ್ಮ ಮನೆ ಹತ್ರ ಇರೋದು. ಬನ್ನಿ, ನೀವೇನಾದ್ರು ದೇವಸ್ಥಾನಗಳಿಗೆ ಹೋದ್ರೆ ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಡಿ, ಯಾಕಂದ್ರೆ ಸೇಫ್ ಆಗಿರುತ್ತೆ. ಓಂ ಶ್ರೀ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ನಮ್ ಗಣಿ ನೋಡಿದ್ದು ಆಯ್ತು, ನಮ್ ಬಾಸ್ ಶ್ರೀ ಆಂಜನೇಯ ಸ್ವಾಮಿ ಅವ್ರನ್ನು ನೋಡಿದ್ದಾಯ್ತು. ಓಂ ನಮಃ ಶಿವಾಯ. ತಾಳ್ಮೆಗೆ ಇನ್ನೊಂದು ಹೆಸರೇ ದೇವಿ, ಅವರು ನೋಡಿದ್ದಾಯ್ತು. ಅಪ್ಪ, ಈಗ ನನ್ನ ಫೇವ್ರೆಟ್ ಪಾರ್ಟ್ ಬಂತು ನೋಡಿ, ತೀರ್ಥ. ಮತ್ತೆ ಪ್ರಸಾದ ಏನಂದ್ರೆ ಪಲಾವ್, ಸಾಕತ್ತಾಗಿತ್ತು. ರಾಮನವಮಿ ಅಂದ್ರೆ ಇದೆ ಅಲ್ವಾ ಮೇನ್, ಪಾನಕ ಮತ್ತೆ ಕೋಸಂಬರಿ. ಮೊದಲನೇ ಪಾನಕ ಬರ್ಲಿ. ಈಗ ಅದ್ರದ್ದೇ ಮೇನ್ ಫೇಮಸ್ ಪಾರ್ಟ್ ಕೋಸಂಬರಿ. ಚೆನ್ನಾಗಿ ತಿಂದಾಯ್ತು. ಇವಾಗ 2ನೇ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮ ಏರಿಯಾಲಿ 2 ದೇವಸ್ಥಾನ ಇದೆ. ಅದು ಫಸ್ಟ್ ಒನ್ ಆಯ್ತು, ಇವಾಗ ಸೆಕೆಂಡ್ ಒನ್. ಇಲ್ಲೂ ಅಷ್ಟೇ ನಮ್ಮ ರಾಮ ಫುಲ್ ಕಂಗೊಳಿಸ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ರು. ಈಗ 2ನೇ ಕೋಸಂಬರಿ ಬರ್ಲಿ. ಈಗ 2ನೇ ಪಾನಕ ಕುಡಿಯೋಣ. ಮೊದಲೋಗಿ ದೇವಸ್ಥಾನದಲ್ಲಿ ಮಜ್ಜಿಗೆ ಕೊಟ್ಟಿರ್ಲಿಲ್ಲ, ಬಟ್ ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದಾರೆ, ಅದನ್ನು ಕುಡಿಯೋಣ. ಹೊಟ್ಟೆ ಫುಲ್ ಆಗಿದೆ. ಪಾನಕ ಕೋಸಂಬರಿ ತಿಂದು ಕುಡಿದು ಇವಾಗ ಮನೆ ಕಡೆ. ನೀವು ಹೋಗಿ ದೇವಸ್ಥಾನಕ್ಕೆ ಪಾನಕ ಕೋಸಂಬರಿ ಮತ್ತೆ ದೇವ್ರ ದರ್ಶನನೂ ಆಗುತ್ತೆ. ಜೈ ಶ್ರೀರಾಮ್.